ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳ್ ಅಂಡ್ ಮನು ಆ ವೈಯರ್ ತಗೊಂಡಿಯಾ ಚಾರ್ಜರ್ದು ಯಾವ್ದು ತಗೊಂಡಿದ್ಯಾ ನೋಡು ಮೊಬೈಲ್ದೆ ಅಲ್ಲಿ ಇನ್ನೊಂದು ಮೊಬೈಲ್ದೆ ಇದಲ್ಲ ಯಾವುದದು ನಾನೇ ಎತ್ತಿಟ್ಕೊಂಡೆ ನಾನೇನೋ ಟ್ಯಾಬ್ ಎತ್ತಿಟ್ಕೊಂಡಿದ್ದೀನಿ ಇಲ್ಲ ಟ್ಯಾಬ್ ಎತ್ಕೊಂಡೆ ಟ್ಯಾಪ್ ಚಾರ್ಜರ್ ಅದೇ ಲಾಂಗ್ ವೈಯರ್ ತೊಗೊಂಡಿದ್ದೀನಿ ಬ್ಲ್ಯಾಕ್. ಸೊ ಇವಾಗ ಊರಿಗೆ ಹೊರಟಿದ್ದೀವಿ, ಬೆಂಗಳೂರಿಗೆ ಬಂದಿದ್ವಿ. ಬೆಂಗಳೂರಿಗೆ ನಾನು ಬಂದು ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತು. ಆಮೇಲೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬಂದು ಒಂದು 3-4 ಡೇಸ್ ಆಯಿತು. ಹೇಳ್ತೀನಿ ಯಾಕೆ ಏನು ಇಷ್ಟು ದಿನ ಏನಕ್ಕೆ ವಿಡಿಯೋಗಳು ಮಾಡಲಿಲ್ಲ ಅಂತ. ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇತ್ತು. ಈಗ ಒಂದು ಮಟ್ಟಕ್ಕೆ ರಿಕವರ್ ಆಗ್ತಾ ಇದ್ದೀವಿ. ನನ್ನ ಮುಖ ನೋಡಿ ಹೆಂಗಾಗಿದೆ ಹೇಳ್ತೀನಿ. ತುಂಬ ವಿಷಯಗಳಿದೆ ಹೇಳೋದಕ್ಕೆ, ಅದನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಊರಿಗೆ ಹೋದ್ಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಓಡ್ತಾ ಇದ್ದೀವಿ ಊರಿಗೆ. ಮಧ್ಯಾಹ್ನ 2 ಗಂಟೆಗೆ ಆಫೀಸ್ ಲಾಗಿನ್ ಆಗಬೇಕು. ಮಂಡೇ ಇವತ್ತು. ಸುಮಾರು ಜನಕ್ಕೆ ಕ್ಯೂರಿಯಾಸಿಟಿ ಇರಬೇಕು, ಯಾಕಪ್ಪ ವಿಡಿಯೋಗಳು ಮಾಡ್ತಾ ಇಲ್ಲ, ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಸುಮಾರು ಜನ ನನಗೆ ಟೆಕ್ಸ್ಟ್ ಕೂಡ ಮಾಡಿದ್ರಿ, ಏನಕ್ಕೆ ವಿಡಿಯೋಸ್ಗಳೇ ಮಾಡ್ತಾ ಇಲ್ಲ ಅಂತ. ಪರ್ಸ್ನಲ್ ಆಗಿ ಕೆಲವರು ವಾಟ್ಸ್ಆ್ಯಪ್ಗೂ ಮೆಸೇಜ್ ಹಾಕಿದ್ರಿ. ಯಾರ ಹತ್ರ ಏನೂ ಮಾತಾಡಿಲ್ಲ, ನಾನು ಏನೂ ಹೇಳಿಲ್ಲ. ಸೊ ಎನಿವೇಸ್ ದಿಸ್ ಇಸ್ ದಿ ಟೈಮ್ ಟು ಶೇರ್ ಮಾಡ್ತೀನಿ ಊರಿಗೆ ಹೋದ್ಮೇಲೆ. ಅದಕ್ಕೆ ನಾ ಮೊದಲು ಇವಾಗ ಟ್ರಾವೆಲ್ ಮಾಡೋಣ. ಕಾರಲ್ಲಿ ಹೋಗ್ತಾ ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಸರಿಯಾಗಿ ನಿದ್ದೆ ಆಗಿಲ್ಲ. ಸೊ ಕಾರಲ್ಲಿ ಮಲ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ಟೈಮ್ ನೋಡಿ ಆದರೆ 11 ಗಂಟೆ ಆಗೋಯ್ತು. ಸೊ ಇವಾಗ ಹೋಗಿ ಊರಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಲಾಗಿನ್ ಮಾಡಬೇಕು. ಇಲ್ಲಿ ಲ್ಯಾಪ್ಟಾಪು, ನನ್ನ ಬ್ಯಾಗು, ಮೆಡಿಸನ್ಸು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಓಡ್ತಾ ಇದ್ದೀನಿ. ನೋಡೋಣಮ್ಮ. ಬಾ. ಆಕೆ ಅಲ್ಲೋಳೆ ಕಾರ್ ಹತ್ರ. ಟರ್ನ್ ರೈಟ್ ಅಂತೆ. ನಮ್ಗೇನೋ ರೂಟ್ ಗೊತ್ತಿಲ್ಲ ಅನ್ನೋಂಗೆ ಏನೋ ಹೇಳ್ತಾಳೆ, ಮೊದಲೇ ಮರ್ತೋಯ್ತದೆ ನನಗೆಲ್ಲ ಮರ್ತೋಯ್ತೈತೆ. ಬಟ್ ನನ್ನ ಗಂಡಂಗೆ ಮರಿತಾ ಇಲ್ವೇ. ರೈಟ್ ಕಳೆದ ಲೆಫ್ಟ್ ಇತ್ತಂದು ಯಾಕಪ್ಪ ಟೈಮ್ ವೇಸ್ಟ್ ಮಾಡ್ಸೋಣ. ಹೈವೇ ಏನು ಸಖತ್ತಾಗಿದೆ ಗೊತ್ತಾ ನಮ್ದು ನ್ಯಾಷನಲ್ ಹೈವೇ. ಇನ್ನು ಬ್ರ್ಯಾಂಡೆಡ್ ಮೆಡಿಸಿನ್ ಎಲ್ಲ ನೋಡಿ ಹೆಂಗ್ ಹೋಗ್ಬೇಕು ಇವಾಗ. ಅದೇನೆ ಸ್ವಲ್ಪ ಸುಮಾರಾಗ ಅಟ್ಲೀಸ್ಟ್ ಜಲ್ಲಿ ಕಲರ್ ಹಾಕ್ಬೋದಪ್ಪ. ಹಾಕಿದ್ರಪ್ಪ, ಇದನ್ನ ಹಾಕಕ್ ಹೋಗಿ ನಮ್ಗೊಂದಿನ ಎಲ್ಲ ಟೆನ್ಷನ್ ಕೊಟ್ಟಿದ್ರು. 2 ವೀಲರಿಗೆ ಕಷ್ಟ. ಸಮಾಧಾನ ಕತೆ. ಕಾರ್ ಅವ್ರದ್ದು ಪರವಾಗಿರ್ತಾರೆ ಅಂತ, ಆಟೋದವ್ರದ್ದು 2 ವೀಲರ್ ಅವ್ರದ್ದು ಕಷ್ಟ. ಸ್ಕಿಡ್ ಆಗ್ಬಿಡುತ್ತೆ ಟೈರ್ಗಳು, ಗ್ರಿಪ್ ಇರಲ್ಲ ಅಂತ. ಏನ್ ಹೇಳಕ್ ಹೋಗ್ತಾ ನನಗೆ ಮನುನೇ ಮರ್ತೋಗ್ತಾರೆ ಒಂದೊಂದ್ಸರಿ. ಮನುನೇ ನೀನ್ ಯಾರು ಅನ್ನಂಗಾಗತ್ತೆ. ಅವ್ರಿಗೆ ಏನ್ ಭಯ ಅಂದ್ರೆ ಸ್ಕಿಡ್ ಆಗ್ಬಿಡ್ತೈತೆ ಎಲ್ರಿಗೂ ಭಯನೇ. ಇನ್ನು ಬತ್ತವನಲ್ಲ ಸ್ಲೋ ಆಗಿ ಮುಂದೆ ಟರ್ನ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅಣ್ಣ ಅವನು ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟ. ಹೋದ್ ಸರಿ ಮಳೆ ಬಂದಾಗ ಮನು ಸುಮಾರು ಜನ ಬಿದ್ದು ಕಾಲೆಲ್ಲ ಮುರ್ಕೊಂಡವ್ರು ಪಾಪ. ಹೌದು, ಅದು ಮುರ್ಕೊಂಡ್ರು ಅಂತಾನೆ ರೋಡ್ ಸರಿ ಮಾಡಿದ್ರು. ಅದು ಯಥಾ ಪ್ರಕಾರ ಅದೇ ಸ್ಥಿತಿಗೆ ಬಂದೈತಿ. ಸೊ ಇವಾಗ ಹೊರಟ್ವಿ ನಾವು ಊರಿಗೆ. ತಿಂಡಿ ಗಿಂಡಿ ಎಲ್ಲ ಏನು ಆಗಿಲ್ಲ. ರಾತ್ರಿ ಎಲ್ಲ ಇಡೀ ರಾತ್ರಿ ಮಳೆ ದಬ 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 ಅಂತ. ನಮ್ಮ ಬೆಡ್ರೂಮಲ್ಲೆಲ್ಲ ನೀರು ನುಗ್ಬಿಟ್ಟಿದೆ, ಅಷ್ಟು ಮಳೆ ಬಂದಿದೆ ಇಲ್ಲಿ ಅಂತೂ ಸಿಕ್ಕಾಬಟ್ಟೆ. ಬೆಳಗ್ಗೆ ಎದ್ರೆ ನಾನು ಮನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಫ್ಲೋಟ್ ಆಗ್ತಾ ಇದ್ದೀವಿ ಅಲ್ವಾ. ಬೆಡ್ ಎಲ್ಲ ನೆಂದೋಗಿದೆ, ಕೆಳಗಡೆ ಬೆಡ್ ಹಾಕೊಂಡು ಮಲ್ಕೊಂಡಿದ್ವಿ ಫ್ರೀಯಾಗಿ ಮಲ್ಕೋಬೇಕು ಅಂತ. ನಾವೊಂದು ಅದು ಕಾಟನ್ ಬೆಡ್ ಫುಲ್ ನೆಂದೋಗಿದೆ. ಅದನ್ನೆಲ್ಲ ಇವಾಗ ಅಲ್ಲೇ ಬೆಡ್ರೂಮ್ ಅಲ್ಲೇ ಬಿಸಿಲು ಬೀಳೋ ಜಾಗಕ್ಕೆ ಹಾಕ್ಬಿಟ್ಟು ಬಂದಿದ್ದಾಗಿದೆ. ಸೊ ಈಗ ಎಲ್ಲಾರು ಹೋಗ್ತಾ ಅಂದಿವಿ, ಅಲ್ಲೇ ತಿಂಡಿ ತಿನ್ಕೊಂಡು ಆಮೇಲೆ ಹೊರಡೋದು. ಸೊ ಇವಾಗ ಜಸ್ಟ್ ಊರಿಗೆ ಬಂದ್ವಿ. ಹಂಗೆ ಆಂದಿವೆ ಬರ್ತಾ ನಮ್ಮ ಅಜ್ಜಿ ಊರಿಗೂ ಹೋಗಿ ಬಂದ್ವಿ. ಅಲ್ಲಿ ನಮ್ಮ ಮಾಮನ ಎಲ್ಲ ಮಾತಾಡಿಸ್ಕೊಂಡು ಜಸ್ಟ್ ಇವಾಗ ಮನೆಗೆ ಬರ್ತಾ ಇದೀವಿ. ಟೈಮ್ ಆಗೋಯ್ತು 3 ಗಂಟೆ. ಇವತ್ತು ಪರ್ಮಿಷನ್ ತಗೊಂಡಿದೆ ಲೇಟ್ ಲಾಗಿನ್ಗೆ. ಸೊ ಲೇಟ್ ಲಾಗಿನ್ ಮಾಡೋಣ ಅಂತ ಆಗಿದ್ದಾಯ್ತು. ಏನೋ ಇದು ಬೆಂಗಳೂರಲ್ಲಿ ಏನೋ ಧಾರಾಕಾರ ಮಳೆ ಅಂತ ಓಡ್ತಾ ಇದೆ ಟಿವಿಲಿ. ಅದನ್ನ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಸಾಹೇಬ್ರು ಮಲ್ಗೋರಿ. ತಡ್ರಿ ಲಾಗಿನ್ ಮಾಡ್ಬಿಟ್ಟು ಅದೇನೋ ನಮ್ಮ ಅಪ್ಪಂಗೆ ದುಡ್ಡು ಬಂದಿದೆಯಂತೆ ನೋಡ್ತೀನಿ. ಜಾಸ್ತಿ ಬಂದಿರೆ ನಾನೊಂಚೂರು ಟ್ರಾನ್ಸ್ಫರ್ ಮಾಡ್ಕೊತೀನಿ. 25 crores. ಫಸ್ಟ್ ಲಾಗಿನ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ CC ಕ್ಯಾಮ್ರಾ ಹಾಕ್ಸಿದೀವಿ. ಒಂಟಿ ಮನೆ ಅಲ್ವಾ, ಹಂಗಾಗಿ ಏನಕ್ಕೆ ಸುಮ್ಮನೆ ರಿಸ್ಕ್ ಅಂತ ಕುತ್ಕೊಂಡು ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಓಡಾಡ್ತೀವಿ ಅಂತ ನೋಡ್ಕೊಂತ ಇದ್ದೀವಿ. ಇನ್ನು ಜಸ್ಟ್ ಈಗನೇ ನಾವು ಬೆಂಗಳೂರಲ್ಲಿ ಇದ್ದಾಗ ಹಾಕ್ಸಿರೋದು ನಮ್ಮ ಡ್ಯಾಡಿ. ಅದಕ್ಕೆ ಫುಲ್ಲು ಏನೇನು ಮಾಡಿಸೋರೆ ಕೆಲಸಗಳನ್ನ ಅಂತ ಟೆಕ್ನಾಲಜಿ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರೆ. ಇಲ್ಲಿ 2 ಇಲ್ಲಿ ಅದೇ ಇಲ್ಲ 2 ಇಲ್ಲಿ 2 ನೋಡು ಬಾ. ಆ ಕಡೆ ಒಂದು ಈ ಕಡೆ ಒಂದು.
ಕಡೆ ಒಂದು ಆ ಕಡೆ ಒಂದು ಕಾರ್ ಕಾಣೋದು ಬಾಗಿಲು ಕಾಣೋದು. ಓಕೆ, ಇದನ್ನೇ ಒಂದೊಂದು ಬಿಟ್ಬಿಟ್ಟು ಇಲ್ಲ ಹಾಕ್ರಿ. ನೋಡಿ ಹಿಂದೆ ಇರೋದ್ನ ನಾನು ಹೇಳಿದ್ದು ಅದು ಕಾಣ್ತಾ ಇತ್ತಲ್ಲ ಲಾಸ್ಟ್ ಕ್ಯಾಮ್ರಾ ಅದು ಕಾಣೋದು ಈ ಕಾರ್ ಅರ್ಧದಿಂದ ಆ ಕಡೆ ಫೋಕಸ್ ಆಗುತ್ತೆ. ಫೋಕಸ್ ಆ ಕ್ಯಾಮ್ರಾನ ಈ ಫೋನ್ಗೆ ಹಾಕ್ಸಿದ್ರೆ ನೀಟಾಗಿ ಅಲ್ಲಿಂದ ಈ ಮನೆ ಮೇನ್ ಡೋರು ಸೇರ್ಕೊಂಡು ಅಲ್ಲಿ ಫುಲ್ ಫೋಕಸ್. ಏನಲ್ಲಿ ಕವರ್ ಆಯ್ತದೆ ಅಷ್ಟೇ ಕವರ್ ಆಯ್ತದೆ. ಸೊ ಮನು ನಮ್ಮನ್ನ ಡ್ರಾಪ್ ಮಾಡಿ ಇವಾಗ ಬೆಂಗಳೂರು ಕಡೆಗೆ ಹೊರಟರು. ಬರ್ತೀರಾ? ಅದು ಆ ಬಾಟ್ಲು ಕೊಡು. ಓಕೆ, ಬಾಯ್ ಬಾಯ್. ಆ ಬಾಟ್ಲು ಕೊಡು, ಬೇರೆ ನೀರು ತುಂಬಿಕೊಡ್ತೀನಿ. ಅದು ಬೇಡ, ಕೊಡಿಲಿ ಬಿಸಾಕೋಣ, ಚೆನ್ನಾಗಿಲ್ಲ ಅದು. ನೋಡು, ಸ್ಮೆಲ್ ನೋಡು ಫಸ್ಟು. ಬೇರೆ ಕೊಡ್ತೀನಿ ನೀರು. ತಾಳು, ಡೋರ್ ಹಾಕ್ಲಾ ಇದು? ಬೇರೆ ನೀರು ತುಂಬಿಸ್ಕೊಂಡು ಬರ್ತೀನಿ. ತೊಳ ಹುಷಾರು, ಫೋನ್ ಮಾಡು. ನಿಧಾನಕ್ಕೆ ಹೋಗು, ಮಳೆನಿಲ್ಲ ಬಿಸಿಲೈತೆ. ಮಳೆನಿಲ್ಲ ಬಿಸಿಲೇ ಐತೆ, ನಿಧಾನಕ್ಕೆ. ಅಲ್ಲಿಗ ಮಳೆ ಸ್ಟಾರ್ಟ್ ಆಗಿದೆ. ಆರು ಸ್ವಲ್ಪ ನಿಧಾನಕ್ಕೆ ಹೋಗು. ಬಾಯ್, ಹುಷಾರು. ಕಾಲ್ ಮಾಡಿ. ಡ್ರಾಪ್ ಮಾಡಿಬಿಟ್ಟು ಹೋದ್ರು. ಅವ್ರಿಗೆ ಸುಮಾರು ಕೆಲಸಗಳಿದೆ. ಸೊ ಆಗ ಪಾಪ ಹೆಚ್ಚು ಕಮ್ಮಿ 2-3 ವೀಕ್ಸಿಂದನೂ ಮನುಗೆ ಏನು ಕೆಲಸಗಳೇ ಸರಿಯಾಗಿ ಆಗ್ತಾ ಇಲ್ಲ. ಹಂಗಾಗಿ ಇವಾಗ ಹೊರಟು ನಾವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಫೀಸ್ ಕೆಲಸನ ಸೀರಿಯಸ್ ಆಗಿ ಮಾಡೋಣ, ಆಮೇಲೆ ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ನೆನ್ನೆ ಮನುನ ಬೆಂಗಳೂರಿಗೆ ಕಳಿಸ್ಕೊಟ್ಟ ಮೇಲೆ ನನಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಆಗಿಲ್ಲ. ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಇಷ್ಟು ದಿನ ಯಾಕಪ್ಪ ವಿಡಿಯೋಸೇ ಆಗ್ತಾ ಇಲ್ಲ ಮಂಜು ಅಂತ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ನೆನ್ನೆಯಿಂದ ಜಾಸ್ತಿ ಆಗೋಗಿದೆ. ಮೊದಲು ಕೇಳ್ತಾ ಇದ್ರಿ, ಇದನ್ನೇ ನಾನು ನೆನ್ನೆನೂ ಹೇಳ್ತಾ ಇದ್ದೆ, ತುಂಬ ಜನ ಕೇಳ್ತಾ ಇದ್ದೀರಾ ಅಂತ. ಬಟ್ ನೆನ್ನೆಯಿಂದ ಬ್ಯಾಕ್ ಟು ಬ್ಯಾಕು ಕೇಳ್ತಾನೇ ಇದ್ದೀರಾ, ಏನಕ್ಕೆ ವಿಡಿಯೋಸ್ ಆಗ್ತಿಲ್ಲ ಮಂಜು, ಆಲ್ ಓಕೆನಾ, ಮನು ಚೆನ್ನಾಗಿದ್ದಾರಾ, ನೀವು ಚೆನ್ನಾಗಿದ್ದೀರಾ ಅಂತ. ಲಕ್ಕಿಲಿ ಆಸ್ ಆಫ್ ನೌ ಇಬ್ರು ಚೆನ್ನಾಗಿದ್ದೀವಿ. ಹೇಳ್ತೀನಿ ಏನಕ್ಕೆ ವಿಡಿಯೋಸ್ ಹಾಕಿಲ್ಲ ಈ 20 ಡೇಸು ಅಂತ. ತುಂಬಾ ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಆಯ್ತು, ಒಂಥರ ರೋಲರ್ ಕೋಸ್ಟರ್ ತರ ಆಗೋಗ್ಬಿಡ್ತು ನಮ್ಮ ಲೈಫು ಈ 20 ಡೇಸು. ತುಂಬಾ ಸ್ಯಾಡ್ ನ್ಯೂಸ್ ಇದೆ, ಕೆಲವೊಂದು ಗುಡ್ ನ್ಯೂಸ್ಗಳಿದೆ, ಹೇಳ್ತೀನಿ ಏನೇನು ಅಂತ. ಅದಕ್ಕಿಂತ ಮೊದಲು ನಿಮಗೆ ಒಂದು ಕ್ಲಾರಿಟಿ ಕೊಡ್ಬೇಕಿರೋದು, ಮನು ಇಸ್ ಡೂಯಿಂಗ್ ಆಲ್ ಫೈನ್, ನಾನು ಅಷ್ಟೇನೆ ಐ ಆಮ್ ಡೂಯಿಂಗ್ ಆಲ್ ಫೈನ್ ನೌ. ಆಗಿದಿಷ್ಟೇ ಲೈಫಲ್ಲಿ. ನಿಮ್ಮ ಹತ್ರ ಒಂದು ಒಳ್ಳೆ ವಿಚಾರನ ಶೇರ್ ಮಾಡಬೇಕಿತ್ತು ಬೈ ನೌ. ನಾನು ಆಕ್ಚುಲಿ ಪ್ಲಾನ್ ಇದ್ದಿದೆ ನನಗೆ ಆ ಥರ, ಇಷ್ಟೊತ್ತಿಗೆ ನಾನು ಆ ಒಳ್ಳೆ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಬಟ್ ಈ ಥರ ಶೇರ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಥರ ಶೇರ್ ಮಾಡೋದಕ್ಕೆ ಬೇಜಾರಾಗ್ತಾ ಇದೆ. ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಊರಿಗೆ ಬರ್ತಾ ಇದ್ದೀನಿ ಅಂತ, ಊರಿಗೆ ಬಂದಿದ್ದೆ. ಬಂದು ಒಂದು ವೀಕ್ ಇದ್ದು ವೆಕೇಶನ್ಗೆ ಹೋಗೋಣ ಅನ್ಕೊಂಡು ಬಂದಿದ್ದು, ಮಕ್ಕಳು ಊರಲ್ಲೇ ಇದ್ದಾರಲ್ಲ ಅಂತ. ಬಟ್ ಊರಿಗೆ ಬಂದಮೇಲೆ ಗೊತ್ತಾಯಿತು ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಂತ. ಬೆಂಗಳೂರಲ್ಲೇ ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗ್ತಾ ಇತ್ತು ನನಗೆ, ಸುಸ್ತು ಇದೆಲ್ಲ. ನಾವು ಅಂದ್ಕೊಂಡೆ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಡಿಹೈಡ್ರೇಷನ್ಗೆ ಆ ಥರ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಊರಿಗೆ ಬಂದಮೇಲೆ ಅದು ಜಾಸ್ತಿ ಆಯಿತು. ಆಮೇಲೆ ಕನ್ಫರ್ಮ್ ಆಯಿತು ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಂತ. ಸೊ ಅದಕ್ಕೆ ಮನು ಅಂದರು, ನೀನು ಊರಲ್ಲೇ ಇದ್ದು ರೆಸ್ಟ್ ಮಾಡಿಬಿಡು ಅಂತ. ಅಪ್ಪ ಅಮ್ಮನೂ ಹಂಗೆ ಅಂದರು, ಬೆಂಗಳೂರಿಗೆ ಹೋಗ್ಬೇಡ, ನೀನು ಊರಲ್ಲೇ ರೆಸ್ಟ್ ಮಾಡು ಅಂತ. ಸೊ ಹಂಗಾಗಿ ಊರಲ್ಲಿ ನಂದು ಎಕ್ಸ್ಟೆಂಡ್ ಮಾಡಿಕೊಂಡೆ ವೆಕೇಷನ್ನ. ಸೊ ಅದನ್ನೇ ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಆ್ಯಕ್ಚುಲಿ May 14th ಸ್ಕ್ಯಾನಿಂಗ್ ಇತ್ತು, 3ನೇ ಸ್ಕ್ಯಾನಿಂಗು. ಸೊ ಆ ಸ್ಕ್ಯಾನಿಂಗ್ ಆದಮೇಲೆ ನಾನು ನಿಮ್ಮ ಹತ್ರ ರಿವೀಲ್ ಮಾಡೋಣ ಅಂತ ತುಂಬ ಖುಷಿಯಾಗಿದ್ವಿ ನಾನು ಮನು. ಅನ್ಫಾರ್ಚುನೇಟ್ಲಿ ಅಷ್ಟೊತ್ತಿಗೆ ನನಗೆ ಮಿಸ್ಕ್ಯಾರಿಯೇಜ್ ಆಗೋಯ್ತು. ಲಾಸ್ಟ್ ವೀಕ್. ಈಗ ಒಂದೇನೊಂದು ನಾನು ಲಾಸ್ಟ್ ವಿಡಿಯೋ ಯಾವತ್ತು ಹಾಕಿದ್ನಲ್ಲ ನಾನು ಯೂಟ್ಯೂಬಲ್ಲಿ, ಅವತ್ತೇ ನಂದು ಮಿಸ್ಕ್ಯಾರಿಯೇಜ್ ಆಗಿದ್ದು. ಅದರಿಂದ ಈಚೆಗಂತೂ ಲೈಫಲ್ಲಿ ಏನಂತಾರೆ, ಒಂದು ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದಂಗೆ ಆಗೋಗ್ಬಿಟ್ಟಿತ್ತು ನಮ್ಮ ಮನೇಲಿ ಎಲ್ರಿಗೂ. ತುಂಬ ಅಪ್ಸೆಟ್ ಮೂಡಲ್ಲಿದ್ವಿ. ನನಗೆ ಅದನ್ನೆಲ್ಲ ಶೂಟ್ ಮಾಡಿ ನನಗೆ ಯೂಟ್ಯೂಬಲ್ಲಿ ತೋರಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಅದು ಏನಾಗುತ್ತೆ ಅಂದರೆ, ನಾನು ನಿಮಗೆ ಗೊತ್ತಿರೋಂಗೆ ನಾನು ಯೂಟ್ಯೂಬ್ ಮಾಡೋದು ಔಟ್ ಆಫ್ ಮೈ ಇಂಟ್ರೆಸ್ಟು, ವ್ಯೂಸ್ಗೋಸ್ಕರ ಅಂತ ನಾನು ಯಾವತ್ತೂ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇಲ್ಲ. ಅದು ಸಿಂಪತಿ ತಗೊಳ್ಳೋದು, ಎಮೋಷ್ನಲಿ ಟಚ್ ಮಾಡೋದು, ಅದೆಲ್ಲ ನನಗೆ ಬರೋದೇ ಇಲ್ಲ. ಆ್ಯಂಡ್ ಅದಕ್ಕೆ ನಾನು ಪ್ರಿಯಾರಿಟಿನೂ ಕೊಡಲ್ಲ. ಹಾಗಾಗಿ ನಾವು ಯಾವುದೇ ರೀತಿ ಅದು ಹಾಸ್ಪಿಟಲ್ಗಳಲ್ಲೆಲ್ಲ ಏನೇನು ಆಗ್ತಿತ್ತು, ನಾವೇನೇನೆಲ್ಲ ಗೋ ಥ್ರೂ ಮಾಡ್ತಾ ಇದ್ವಿ, ಎಷ್ಟು ಡಿಫಿಕಲ್ಟ್ ಟೈಮ್ ಇತ್ತು, ಇದ್ಯಾವುದನ್ನು ಶೂಟ್ ಮಾಡೋ ಕಂಡೀಷನಲ್ಲೂ ಇರಲಿಲ್ಲ, ಶೂಟ್ ಮಾಡೋ ಕಾನ್ಸೆಪ್ಟು ನಂದಲ್ಲ, ಮಾಡ್ತಾನೂ ಇರಲಿಲ್ಲ. ಬಟ್ ಇದನ್ನು ನಿಮಗೆ ಹೇಳ್ಬೇಕಲ್ವಾ ನನ್ನ ಲೈಫಲ್ಲಿ ಏನು ಆಗ್ತಿದೆ ಅಂತ. ಯಾಕೆಂದರೆ ನೀವು ಇವಾಗ ಪಾರ್ಟ್ ಆಫ್ ಮೈ ಫ್ಯಾಮಿಲಿ, ಅದರಲ್ಲೂ ಅಷ್ಟು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದೀರಾ ನನ್ನ ಮೇಲೆ. ಇರೋದು ಸ್ವಲ್ಪ ಜನನೇ ಆದ್ರೂ ಎಷ್ಟು ಪ್ರೀತಿ ತೋರಿಸ್ತೀರಾ ನನಗೆ. ನಮ್ಮಮ್ಮ, ನಮ್ಮ ಮನೆ, ನಮ್ಮ ಅಕ್ಕಂದಿರೆಲ್ಲ ಹೆಂಗೆ ನನಗೆ ಪ್ರೀತಿ ತೋರಿಸ್ತಾರೆ, ಅದೇ ಥರ
ನೀವು ಕಾಳಜಿ ಪ್ರೀತಿ ತೋರಿಸ್ತೀರಾ. ನಾನೇನಾದ್ರು ಒಂದಿನ ಕಾಲ್ ಮಾಡಿಲ್ಲಾರೆ ನಮ್ಮ ಅಮ್ಮ ಫೋನ್ ಮಾಡಿ ಏನೈತೆ ಚೆನ್ನಾಗಿದ್ದೀನಿ ಯಾಕೆ ಕಾಲೇ ಮಾಡಿಲ್ಲ ಅಂತಾರಲ್ಲ, ಹಂಗೆ ನಾನು ಒಂದು 2-3 ದಿನ ವಿಡಿಯೋ ಹಾಕ್ಲಿಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮಂಜು ಆಲ್ ಓಕೆನಾ, ಚೆನ್ನಾಗಿದ್ದೀರಾ, ವಿಡಿಯೋಸೇ ಬಂದಿಲ್ಲ ಅಂತ. ಇನ್ನು ನನ್ನ ಅಕ್ಕನ ಫ್ರೆಂಡ್ಸು ನನ್ನ ಅಕ್ಕಂಗೆ ಎಲ್ಲ ಮೆಸೇಜ್ ಹಾಕಿದ್ದಾರೆ. ನನ್ನ ಅಕ್ಕನ ಫ್ರೆಂಡ್ಸು ನೋಡ್ತಾರೆ ಸುಮಾರು ಜನ, ಅವರು ಮೆಸೇಜ್ ಹಾಕಿ ಕೇಳಿದ್ದಾರೆ ಯಾಕೆ ಮಂಜು ವಿಡಿಯೋಸೇ ಆಗ್ತಾಯಿಲ್ಲ, ಚೆನ್ನಾಗಿದ್ದಾಳ ಮಂಜು ಅಂತೆಲ್ಲ. ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ನಿಮ್ಮ ಕಾಳಜಿಗೆ. ಸೊ ಲೈಫಲ್ಲಿ ಆಗಿದ್ದು ಇಷ್ಟೇ. ಅದಾದಮೇಲೆ ಗೊತ್ತಲ್ಲ, ಆಬ್ವಿಯಸ್ಲಿ ಮೆಂಟಲ್ ಅಪ್ಸೆಟ್ ಇದ್ದೇ ಇರುತ್ತೆ. ಇದೆಲ್ಲ ರಿಕವರ್ ಆಗಿ ಇಷ್ಟು ದಿನ ಆಯಿತು. ರೀಸೆಂಟಾಗಿನೂ ಲಾಸ್ಟ್ ಸ್ಯಾಟರ್ಡೆ ನನಗೆ DNC ಆಯಿತು. ಅದು ಕನ್ಸೆಪ್ಷನ್ ಪ್ರಾಡಕ್ಟ್ಸು ಸ್ವಲ್ಪ ಕ್ಲಿಯರ್ ಆಗಿರಲಿಲ್ಲ ಅಂತೆ, ಸ್ವಲ್ಪ ಮೇಜರ್ ಪ್ರಾಡಕ್ಟ್ಸೇ ಉಳ್ಕೊಂಡಿತ್ತು. ಅವರು 2 ವೀಕ್ಸ್ ನೋಡಿದ್ರು ಟ್ಯಾಬ್ಲೆಟ್ಸ್ ಕೊಟ್ಟು ಕ್ಲಿಯರ್ ಆಗುತ್ತೇನೋ ಅಂತ, ಆಗಲಿಲ್ಲ. ಇದೇ ವಿಚಾರಕ್ಕೆ ನಾನು ಬೆಂಗಳೂರಿಗೆ ಹೋಗಿದ್ದು DNC ಮಾಡಿಸ್ಕೊಳ್ಳೋದಕ್ಕೆ. ನಂದು ಗೈನಕಾಲಜಿಸ್ಟ್ ಹತ್ರನೇ ಅಲ್ಲೇ ಹೋಗಿ ಬೆಂಗಳೂರಲ್ಲೇ ಮಾಡಿಸ್ಕೊಂಡು ಸ್ಯಾಟರ್ಡೆ ಮಾಡಿಸ್ಕೊಂಡು ನೈಟ್ ಒಂದು 10 o'clock ಆಯ್ತೇನೋ ನನ್ನ ಡಿಸ್ಚಾರ್ಜ್ ಮಾಡೋ ಅಷ್ಟೊತ್ತಿಗೆ ಅವರು ಸೇಮ್ ಡೇನೇ ಡಿಸ್ಚಾರ್ಜ್ ಮಾಡಿದ್ರು. ಯಾಕೆಂದರೆ ಸ್ವಲ್ಪ ರಿಕವರ್ ಆದೆ, ಹಾಗಾಗಿ ಇಲ್ಲಾಂದರೆ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡೋದ್ರಲ್ಲಿದ್ದರು. ಅಷ್ಟೊತ್ತಿಗೆ ನಾನೇ ಕಳಿಸ್ಬಿಡಿ ಅಂತಂದೆ. ಯಾಕೆಂದರೆ ನನಗೆ ಮಿಸ್ಕ್ಯಾರಿಯೇಜ್ ಆದಾಗಲೂ ನಾನು 5 days ಇದ್ದೆ ಇಲ್ಲಿ ಹಾಸ್ಪಿಟಲಲ್ಲಿ, ನಮ್ಮೂರಲ್ಲೇ. ಅದು ನನಗೆ ಹಾಸ್ಪಿಟಲಲ್ಲಿ ಇದ್ದು ತಲೆ ಕೆಟ್ಟೋದಂಗೆ ಆಗಿತ್ತು. ಬಂದ್ವಿ. ಸೊ ಸಂಡೇ ರೆಸ್ಟ್ ಮಾಡಿದ್ವಿ ಬೆಂಗಳೂರಲ್ಲೇ ಮಾಡಿ ನಿನ್ನೆ ಬೆಳಗ್ಗೆ ನಾವು ಊರಿಗೆ ತಂದು ಮನು ಬಿಟ್ಟೋಗಿದ್ದಾರೆ. ತುಂಬ ಅಂದರೆ ತುಂಬ ಬ್ಲಡ್ ಲಾಸ್ ಆಯಿತು ನನಗೆ ಆ ಪ್ರಾಸೆಸ್ಸಲ್ಲಿ. ಹಂಗಾಗಿ ನಮ್ಮಮ್ಮ ಅಟ್ಲೀಸ್ಟ್ 1 month ಆದ್ರೂ ನೀನು ರಿಕವರ್ ಆಗಬೇಕು ಅಂತ ಅಂದ್ಬಿಟ್ಟು ಆರೈಕೆ ಮಾಡ್ತಾ ಇದ್ದಾರೆ. ಹಂಗಾಗಿ ಆಲ್ಮೋಸ್ಟ್ ಇನ್ನೊಂದು ಮಂತ್ ಊರಲ್ಲೇ ಇರ್ತೀನಿ ನಾನು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ. ಯಾಕೆ ತುಂಬ ಅಂದರೆ ತುಂಬ ವೀಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತಾಗ್ತಿದೆಯೋ ಏನೋ ನನ್ನ ಫೇಸಲ್ಲೇ ಗೊತ್ತಿಲ್ಲ, ತುಂಬ ವೀಕ್ ಆಗಿ ಹೋಗ್ಬಿಟ್ಟಿದ್ದೀನಿ. ಒಂಥರ ನಿಶಕ್ತಿ ಥರ ಫೀಲ್ ಆಗುತ್ತೆ ನನಗೇನೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋದೇ ಒಂದು, ಆದರೆ ದೇವ್ರ ಇಚ್ಛೆನೇ ಬೇರೆ ಇರುತ್ತಲ್ವ. ಸೊ ದೇವ್ರು ಏನು ಕೊಡ್ತಾನೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸ್ವಲ್ಪ ಕಷ್ಟ ಆಗತ್ತೆ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ. ಬಟ್ ಒಂದು ಒಳ್ಳೆ ವಿಚಾರ ಏನಪ್ಪ ಅಂದರೆ ನನಗೆ ಸ್ವಲ್ಪ ದೇವರು ಸ್ಟ್ರಾಂಗ್ ಮೈಂಡೆಡ್ ಇಟ್ಟಿದ್ದಾನೆ ನನ್ನನ್ನು. ಸ್ವಲ್ಪ ಯಾವುದೇ ಈ ಥರ ಲೈಫಲ್ಲಿ ಏರುಪೇರಾದ್ರೂ ಬೇಗ ಬೌನ್ಸ್ ಬ್ಯಾಕ್ ಆಗ್ತೀನಿ. ನಾವು ಐ ಆಮ್ ಕ್ವೈಟ್ ನಾರ್ಮಲ್. ಹಂಗಾಗಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಹೇಳ್ಬೇಕು ಅನ್ನೋದು ತುಂಬ ಇತ್ತು ನನಗೆ ಮನಸ್ಸಲ್ಲಿ. ಬೈ ನೌ ಎಲ್ಲ ಚೆನ್ನಾಗಿದ್ದಿದ್ರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಂತ ಅನೌನ್ಸ್ ಮಾಡ್ತಾ ಇದ್ದೆ. ಬಟ್ ಈ ಥರ ಅನೌನ್ಸ್ ಮಾಡೋದಕ್ಕೆ ಬೇಜಾರಾಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ಸೊ ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ಜಾಸ್ತಿ ಇನ್ನು ಮಾತಾಡೋದು ಬೇಡ, ಏನು ಬೇಡ. ಸೊ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ ಏನಕ್ಕೆ ಇಷ್ಟು ದಿನ ವಿಡಿಯೋಗಳನ್ನ ಹಾಕ್ಲಿಲ್ಲ ಅಂತ. ಇದ್ರ ಬಗ್ಗೆ ಇನ್ನು ಮುಂದೆನೂ ನಾವು ಯಾರೂ ಮಾತಾಡೋದು ಬೇಡ, ನೀವು ಏನು ಜಾಸ್ತಿ ನನಗೆ ಅದ್ರ ಬಗ್ಗೆ ಕೇಳಬೇಡಿ. ಆಗಿದ್ದಿಷ್ಟೇ, ಎಕ್ಸ್ಪೆಕ್ಟಿಂಗ್ ಇದ್ದೆ, ಮಿಸ್ಕ್ಯಾರಿಯೇಜ್ ಆಯಿತು. ನಾವು ರಿಕವರ್ಡ್ ಕಂಪ್ಲೀಟ್ಲಿ. ಐ ಆಮ್ ಕ್ವೈಟ್ ನಾರ್ಮಲ್. ಗೋಯಿಂಗ್ ಫಾರ್ವರ್ಡ್ ನಾನು ಆ್ಯಸ್ ಯೂಶುವಲ್ ರೆಗ್ಯುಲರ್ ವಿಡಿಯೋಸ್ಗಳನ್ನ ಹಾಕ್ತೀನಿ. ಕೆಲವೊಂದು ಬ್ಯಾಕಪ್ ವಿಡಿಯೋಸ್ಗಳಿದೆ ಶೂಟ್ ಮಾಡಿರೋದು, ಅದನ್ನ ಎಡಿಟ್ ಮಾಡೋದಕ್ಕೂ ಮನುಗೆ ಟೈಮ್ ಆಗಿಲ್ಲ. ಅದನ್ನ ಎಡಿಟ್ ಮಾಡಿ ಹಾಕ್ತಾರೆ. ಅದು ಇದ್ರ ಮಧ್ಯದಲ್ಲೇ ಒಳ್ಳೆ ವಿಚಾರಗಳು ನಡೆದಿದೆ. ನಮ್ಮ ಅಣ್ಣನ ಮಗಳದು ಹಾಫ್ ಸಾರಿ ಫಂಕ್ಷನ್ ನಡೆದಿದೆ. ಅದನ್ನ ಶೂಟ್ ಮಾಡೋ ಕಂಡೀಷನಲ್ಲಿ ಇಲ್ಲ ಅಂದ್ರೂ ನಿಮಗೋಸ್ಕರ ಶೂಟ್ ಮಾಡಿದ್ದೀನಿ. ಬಟ್ ನಮಗೋಸ್ಕರನೂ, ಯಾಕೆಂದ್ರೆ ಅದು ಲೈಫ್ ಲಾಂಗ್ ಮೆಮೊರಿ ಆಗಿರತ್ತಲ್ಲ ಅನ್ನೋದಕ್ಕೆ ಶೂಟ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಸ್ನು ಎಡಿಟ್ ಮಾಡಿ ಹಾಕ್ತಾರೆ ಮನು, ನೋಡಿ ಎಂಜಾಯ್ ಮಾಡಿ. 1 or 2 days ಅಷ್ಟೇನೆ. ಆ್ಯಸ್ ಯೂಶುವಲ್ ಡೈಲಿ ಲಾಗ್ಸಿಗೆ ಬರ್ತೀನಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನು ಅಡ್ಮಿಟ್ ಆಗಿದ್ನಲ್ಲ 5 days, ಅಲ್ಲಿ ಒಂದು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಏನಂತಾರೆ ಅದು ಫೈನಲ್ ಬಿಲ್ ಕಟ್ಟಿದ್ವಲ್ಲ, ಆ ಬಿಲ್ದು ರೆಸಿಟೇ ಇಸ್ಕೊಂಡಿಲ್ಲ ನಾನು. ಇನ್ಶೂರೆನ್ಸಿಗೆ ಕ್ಲೈಮ್ ಮಾಡಿದ್ದೀನಿ, ಅವರು ಅದು ಬಿಲ್ ಕೇಳ್ತಿದ್ದಾರೆ. ಇವಾಗ ಹೋಗಿ ಅದನ್ನ ಈಸ್ಕೊಂಡು ಬಂದು ಅದನ್ನ ಇನ್ಶೂರೆನ್ಸ್ ಅವರಿಗೆ ಕೊಟ್ರೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗತ್ತೆ. ಅವತ್ತು ನಮ್ಗೆ ಕ್ಯಾಶ್ಲೆಸ್ ಮಾಡಿಸೋ ಅಷ್ಟು ಟೈಮ್ ಇರ್ಲಿಲ್ಲ ನಮ್ಮ ಹತ್ರ. ಅಷ್ಟು ಏನಂತಾರೆ ಒಂಥರ ಗಡಿಬಿಡಿ ಆಲ್ ಆಫ್ ಎ ಸಡನ್ ಎಲ್ಲ ಆಗೋಯ್ತು. ನಮ್ಗೆ ಏನು ತಲೆನೇ ಓಡಿ, ನನಗೇನ್ ಬಿಡಿ, ನನಗೆ ಪ್ರಪಂಚ ಜ್ಞಾನನೇ ಇರ್ಲಿಲ್ಲ ಅವತ್ತು. ಮನು ಬೆಂಗಳೂರಿಂದ ಓಡ್ ಬಂದ್ರು. ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಗಡಿಬಿಡಿ ಓಡಾಡ್ಕೊಂಡು ಅದು ಏನೇನ್ ಆಗ್ತಿತ್ತೋ ಎಲ್ಲ ಕ್ಯಾಶ್ ಅಲ್ಲೇ ಮಾಡ್ಕೊಂಡ್ವಿ. ಎಷ್ಟು ಬಿಲ್, ಸುಮಾರು ಬಿಲ್ಗಳು ಕಳೆದು ಹಾಕ್ಬಿಟ್ಟಿದೀವಿ ನಾವು. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದ್ಸರಿ ಹೋಗಿ ಒಂದೊಂದು ಬಿಲ್ ಕಟ್ತಾ ಇದ್ರಲ್ವಾ, ಯಾವ್ಯಾವ ಬಿಲ್ ಯಾರ್ಯಾರು ಎಲ್ಲೆಲ್ಲಿ ಹಾಕಿದ್ರು, ಎಷ್ಟು ಬಿಲ್ಗಳಿತ್ತು ಅದನ್ನೇ ಹಾಕಿ ಕ್ಲೈಮ್ ಮಾಡ್ತಾ ಇದ್ದೀನಿ ಇನ್ಶೂರೆನ್ಸ್. ಫೈನಲ್ ಬಿಲ್ ಒಂದು ನಾನು ಮನುನೇ ಪೇ ಮಾಡಿ ಬಂದಿದ್ದು. ಇವಾಗ ಹೋಗ್ತಾ ಇದ್ದೀನಿ, ಅದನ್ನ ಈಸ್ಕೊಂಡು ಬಂದು ಅದನ್ನ ಕೊಟ್ಬಿಟ್ರೆ ಇಲ್ಲಿಗೆ ಮುಗೀತು. ಸೊ ಹಾಗಾಗಿ ಈ ವಿಡಿಯೋನ, ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಗೆ ಕೊಡಬೇಕಿತ್ತು, ನಾನು ಕೊಟ್ಟಿದ್ದೀನಿ. ಈ ವಿಡಿಯೋನ ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಸ್ ಯೂಶುವಲ್ ಡೈಲಿ ಲಾಗ್ ಅಲ್ಲಿ ಸಿಗ್ತೀನಿ. ನಗ್ತಾ ಸಿಗೋಣ, ನಗ್ತಾ ಮಾತಾಡೋಣ. ಆಗಿರೋದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾ, ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ, ಅದಂತೂ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಈಗ ಅಂತೂ ಹೆಲ್ದಿ ಆಗಿದ್ದೀನಿ. ಸ್ವಲ್ಪ ವೀಕ್ನೆಸ್ ಇದೆ, ರಿಕವರ್ ಆಗ್ತಾ ಇದ್ದೀನಿ. ನಮ್ಮಮ್ಮ ಎಲ್ಲಾ ತರ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ನಮ್ಮಮ್ಮ. ಆಬ್ವಿಯಸ್ಲಿ ಇನ್ನೊಂದು ಮಂತ್ ಇತ್ತು, ಆಮೇಲೆ ಬ್ಯಾಂಗ್ಳೂರಿಗೆ ಹೋಗ್ತೀನಿ. ಇಷ್ಟೇ ನಡೆದಿದ್ದು ಲೈಫಲ್ಲಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅದಕ್ಕಿಂತ ಬದಲು ಬನ್ನಿ ಚುಂಚನಗಿರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಿಲ್ ಇಸ್ಕೊಂಡು ಬರೋಣ.
ಗಾಡೀಲಿ ಫೈನಲ್ ಬಿಲ್ಗಳನ್ನೇ ಈಸ್ಕೊಳ್ಳೋದು ಮರ್ತ್ಕೊಂಡು ಬಂದ್ಬಿಟ್ಟಿದ್ದು. ಸೊ ಎಲ್ಲ ಇವಾಗ ಈಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಯ್ತು. ಇಲ್ಲಿಗೆ ಎಲ್ಲಾ ಕೆಲಸಗಳು ಮುಗಿತಿದ್ದು. ಹೋಗಿ ಇನ್ಶೂರೆನ್ಸ್ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಆಗೋಯ್ತು ಎಲ್ಲ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.